ಇವತ್ತಿನ ರೆಸಿಪಿ ಬಂದು ಮಟನ್ ಸಾಂಬಾರು. ಬನ್ನಿ ಏನೇನು ಹಾಕೋದು ಅಂತ ನೋಡೋಣ. ಫಸ್ಟು ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ ಇಷ್ಟನ್ನು ಹಚ್ಕೊಂಡು ಒಂದು ಜಾರ್ಗೆ ಹಾಕ್ಕೊಬೇಕು. ಸೊ ಅರ್ಧ ಕೆ ಜಿಗೆ 2 ಈರುಳ್ಳಿ, 1 ಕೆ ಜಿಗೆ 4 ಈರುಳ್ಳಿ ಈ ಥರ ಅಳತೆ ಮೇಲೆ ಹಾಕ್ಕೊಬೇಕು. ಇಲ್ಲಿ ನೆಕ್ಸ್ಟು 2 ಥರ ಖಾರ ರುಬ್ಕೊಬೇಕು. ಇದರಲ್ಲಿ ನೋಡ್ದಂಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ ಇದ್ದರೆ ಏಲಕ್ಕಿ, ಅರಿಶಿನ ಪುಡಿ, ಒಂದು ಸ್ವಲ್ಪ ಮೆಣಸು ಇಷ್ಟನ್ನು ಹಾಕಿ ಫುಲ್ಲು ಫೈನ್ ಪೇಸ್ಟ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟು ಸಾಂಬಾರಿಗೆ ಕಾಯಿ, ಗಸಗಸೆ ಮತ್ತು ಕಡಲೆ ಇದಂತೂ ತುಂಬಾ ಟೇಸ್ಟ್ ಕೊಡುತ್ತೆ ಮತ್ತು ಸಾರು ಗಟ್ಟಿ ತಿಕ್ನೆಸ್ಸು ಮತ್ತು ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ 1 ಕೆ ಜಿ ಎಳೆ ಮಟನ್ನ ತೊಗೊಂಡು ಇದನ್ನು ಕ್ಲೀನಾಗಿ ತೊಳೆದು ಒಂದು 2 ಟೈಮ್ಸ್ ತೊಳೆದು ಎತ್ತಿಟ್ಕೊಂಡು ಇದನ್ನು ಒಂದು ಕಡೆ ಎತ್ತಿಟ್ಕೊಂಡು ನೆಕ್ಸ್ಟು ಗ್ಯಾಸ್ ಒಲೆ ಹಚ್ಬಿಟ್ಟು ಕುಕ್ಕರ್ ಇಟ್ಟು ಕುಕ್ಕರಿಗೆ ಎಣ್ಣೆ ಹಾಕೋಂಗಿದ್ರೆ ಹಾಕ್ಬೋದು, ಇಲ್ಲಾಂದರೆ ಆಪ್ಷನಲ್ಲು. ಚರ್ಬಿ ಜಾಸ್ತಿ ಇದ್ದರೆ ಎಣ್ಣೆ ಹಾಕೋದೇನು ಬೇಕಾಗಿಲ್ಲ, ಇಲ್ಲಾಂದರೆ ಒಂದು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಮಟನ್ನ ಹಾಕಿಬಿಟ್ಟು ಅದೊಂದು ಸ್ವಲ್ಪ ಕುದಿ ಬರೋ ಥರ ಬಿಟ್ಟು ನೆಕ್ಸ್ಟು ಅರಿಶಿನ ಬೆಳ್ಳುಳ್ಳಿ ಖಾರ ಹಾಕ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಬೇಕು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ ಸ್ವಲ್ಪ ಹೊತ್ತು. ನಾನಿಲ್ಲಿ ಕುಡ್ಲನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಯಾಕೆ ಗೊತ್ತಾ, ಹೊರಗಡೆ ತಂದಿರೋದು ದೃಷ್ಟಿ ಏನಾದರೂ ಆಗುತ್ತೆ, ಹೊಟ್ಟೆ ನೋವೇನಾದರೂ ಬರುತ್ತೆ ಮಕ್ಕಳಿಗೆಲ್ಲ ಅಂತ ಅಂದ್ಬಿಟ್ಟು ಚಾಕುನ ಈ ಥರ ಕಾಯಿಸಿ ಅದೇನು ನಾವು ಬೇಯಿಸ್ತಿರ್ತೀವೋ ಅದರೊಳಗಡೆ ಒಂದು ಸ್ವಲ್ಪ ಅದ್ದಬೇಕು. ಅದರೊಳಗಡೆ ಇಟ್ಬಿಟ್ಟು ತೆಗೆದ್ರೆ ದೃಷ್ಟಿಯೆಲ್ಲ ಹೋಗುತ್ತೆ ಅಂತ ನಮ್ಮ ಕಡೆ ರೂಢಿ. ನೆಕ್ಸ್ಟು ಸಾಂಬಾರಿಗೆ ಕಾಯಿ, ಕಡಲೆ, ಗಸಗಸೆ ಮತ್ತು ಸಾಂಬಾರು ಪುಡಿ. ನಾನಿಲ್ಲಿ 3 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಸಾರಿ, ನನ್ನ ಮಗಳು ಡಿಸ್ಟರ್ಬ್ ಮಾಡಿಬಿಟ್ಲು. ಇವಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲ್ ಕೂಗಿಸಿದ್ರೆ ಸಾಕು. ಯಾಕಂದರೆ ಇದು ಎಳೆ ಮಟನ್ ಆಗಿರುತ್ತಲ್ವ, ಅದಕ್ಕೋಸ್ಕರ. ನೋಡಿ, ನೀವೇ ನೋಡ್ತಿರ್ಬೋದು ಸಾರು ಎಷ್ಟು ಚೆನ್ನಾಗಾಗಿದೆ ಅಂತ. ನಾನಿಲ್ಲಿ ನಮ್ಮ ಅಪ್ಪಂಗೆ, ನನ್ನ ಹಸ್ಬೆಂಡ್ಗೆ ಟೇಸ್ಟ್ ಮಾಡೋದಕ್ಕೆ ಅಂತ ಕೊಟ್ಟೆ. ಅವರು ಸ್ಟಾರ್ಟಿಂಗ್ ನಾನು ವೀಡಿಯೋ ಆನ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನನಗೆ ರೇಗಿಸ್ತಾಯಿದ್ರು. ನಮ್ಮಪ್ಪ ಹೆಂಗೆ ಮಾಡಿದರು ಚೆನ್ನಾಗಿದೆ ಅಂತಲೇ ಯಾವತ್ತಿದ್ರೂ ಹೇಳೋದು. ಏನೇ ಆದರೂ ಅಪ್ಪಂಗೆ ಮಗಳ ಮೇಲೆ ತುಂಬ ಕಾಳಜಿ, ಕನ್ಸರ್ನ್, ಪ್ರೀತಿ ಇರುತ್ತೆ ಅಲ್ವಾ. ಅವ್ರು ಯಾವಾಗಲೂ ಅಷ್ಟೇ ಅದೇ ಥರನೇ ಹೇಳ್ತಾರೆ. ಚೆನ್ನಾಗಿರಲಿ, ಚೆನ್ನಾಗಿಲ್ಲ ಅಂದ್ರೂ ಅಷ್ಟೇ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ನನ್ನ ಹಸ್ಬೆಂಡ್ ಆ ಥರ ಅಲ್ಲ, ಏನಿರುತ್ತೋ ಅದನ್ನೇ ಹೇಳ್ತಾರೆ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತಾರೆ, ಚೆನ್ನಾಗಿಲ್ಲ ಅಂತ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಬಟ್ ಅವರಿಗಂತೂ ಊಟ ಒಪ್ಸೋದೇ ಇರೋದು. ಅವರಿಗೆ ಯಾವ ಊಟ ಆದರೂ ತಿಂತಾರೆ, ಬಟ್ ಅವರಿಗೆ ಚೆನ್ನಾಗಿರಬೇಕು, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರಬೇಕು. ಇಲ್ಲ ಅಂತ ಅಂದರೆ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ, ಕೋಪ ಬರುತ್ತೆ ಆ ಥರ ಅವರು. ಫೈನಲಿ ವೀಡಿಯೋ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ರಿವ್ಯೂ ಕೇಳಿದೆ. ಆವಾಗ ಅವರು ಚೆನ್ನಾಗಿದೆ ಅಂತ ಹೇಳಿದ್ರು. ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಇದು ಬಂದು ಹಳ್ಳಿ ಸ್ಟೈಲಲ್ಲಿ ಮಾಡೋದಲ್ವ ನಾವು, ತುಂಬ ಚೆನ್ನಾಗೇ ಇರುತ್ತೆ, ಚೆನ್ನಾಗೂ ಬಂದಿತ್ತು. ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೆ ಇದೇ ರೀತಿ ರೆಸಿಪೀಸ್ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.